ಭತ್ತದ ತಳಿಯನ್ನು ಉಳಿಸಬೇಕು ಅನ್ನೋದು ಉದ್ದೇಶದಲ್ಲಿ ನಾನು ಛಲ ಇಟ್ಟು ನಾನು ಈ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಸೆಗಣಿ ಗಂಜಲ ಬಿಟ್ಟು ನಾನು ಬೇರೆ ಯಾವುದನ್ನು ಅಳವಡಿಸೋನಲ್ಲ. ಈ ವರ್ಷ ಒಂದು ಒಳ್ಳೆ ದೇಸಿ ಬೀಜ ಒಂದು ಸಿಕ್ಕಿತ್ತು ನನಗೆ. ಹಣ ಮಾಡ್ಲಿಕ್ಕೋಸ್ಕರ ನಾನು ಬಂದಿದ್ದವನಲ್ಲ. ನಾನು ಮೊದಲನೇ ವರ್ಷ ನನಗೆ ಏನೊಂದು ಜಾಸ್ತಿ ಅಂದ್ರೆ ಒಂದು ಬಾಳೆಹಣ್ಣು ಸಿಕ್ಕಿರ್ಬೋದು ಅಷ್ಟೇ, ಹೊರತು ಬಿಟ್ರೆ ನನಗೆ ಮತ್ತೆ ಯಾವುದೂ ಸಿಗ್ಲಿಲ್ಲ. ಭೂಮಿಯಲ್ಲಿರುವ ಇಂಗಾಲ ಉಂಟಲ್ಲ, ಅದನ್ನ ನಾನು ಹಿಂಪಡಿಸಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೆ. ನಾನು ಹುಟ್ಟು ಬೆಳೆದಿದ್ದು ಚೆನ್ನೈಯಲ್ಲಿ. ಭತ್ತಕ್ಕೆ ಸಹ ನಾನು ಹೇಳ್ಬೇಕಾದ್ರೆ ನಾನು ಬೇರೆ ಬೇರೆ ಉಪಕರಣಗಳು ಉಪಯೋಗ ಮಾಡ್ತೀನಿ. ಒಂದು ಸ್ಟ್ರೋಬ್ ಲೈಟ್ ಅಂತ ಉಪಯೋಗ ಮಾಡ್ತೀನಿ, ರಾತ್ರಿಗಳು ಹಂದಿ ಬರದೇ ಇರಕ್ಕೆ. ಮತ್ತೆ ರಿಫ್ಲೆಕ್ಟರ್ಸ್ ಉಪಯೋಗ ಮಾಡ್ತೀನಿ. ನಾನು ಜಾಸ್ತಿ ಅಂತ ಹೇಳಿ ನಾನು ಸುಳ್ಳು ಮಾಹಿತಿ ಕೊಡಕ್ಕಾಗಲ್ಲ. ನಮಸ್ತೆ ಎಲ್ಲರಿಗೂ, ನಾನು ರಾಘವೇಂದ್ರ ಭಟ್ ಅಂತ, ಮುದ್ರಾಡಿ ಗ್ರಾಮದಲ್ಲಿ, ಹೆಬ್ರಿ ತಾಲೂಕು, ಉಡುಪಿ ಜಿಲ್ಲೆ. ನಾವು ಇಲ್ಲಿ ಮಾಡ್ಕೊಂಡಿರೋದು ಏನು ನೋಡ್ತಾ ಇದ್ದೀರಾ, ಅದು ಭತ್ತದ ಕೃಷಿ. ನನಗೆ ಆಸೆ ಬಂದು ನಮ್ಮ ದೇಸಿ ತಳಿಗಳನ್ನು ಉಳಿಸ್ಬೇಕು ಅನ್ನೋದು ಉದ್ದೇಶ ನಂದು. ಅದಕ್ಕೋಸ್ಕರ ನಾನು ಭತ್ತದ ತಳಿಯನ್ನು ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ. ಒಂದು ಭತ್ತದ ತಳಿಯನ್ನು ಉಳಿಸ್ಬೇಕು ಅನ್ನೋದು ಉದ್ದೇಶದಲ್ಲಿ ನಾನು ಛಲ ಇಟ್ಟು ನಾನು ಈ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಇದು ನೀವು ನೋಡ್ತಾ ಇರೋದು ನಾನು ಸುಗ್ಗಿಯ ಬೆಳೆ. ಇದು ಏನು ವಿಶೇಷತೆ ಏನು ಸರ್? ಇದು ಸುಗ್ಗಿಯ ಬೆಳೆ. ಈಗ ಕಾರ್ತಿ, ಈಗ ನಾವು ದಕ್ಷಿಣ ಕನ್ನಡ ಭಾಗದಲ್ಲಿ ಆ ರೀತಿ ನಾವು ಕಾಣ್ತೀವಿ. ಸುಗ್ಗಿ ಬೆಳೆ ಅಂತ ನೀವೇನು ಕರೆದ್ರಿ, ಇದ್ರದ್ದೊಂದು ವಿಶೇಷತೆ ಏನು? ಮಳೆ ಆದ ನಂತರ ಬೆಳೆಸೋದು ಸುಗ್ಗಿ. ಹಿಂಗಾರಿಗೆ ಬೆಳೆಯುವಂಥದ್ದು ಬೆಳೆ ಸುಗ್ಗಿ. ಅದರಲ್ಲಿ ಒಂದು ನಮ್ಗೆ ಬೇಕಾಗಿದ್ದು ಅಕ್ಕಿಯನ್ನು ನಾವು ಮಾಡ್ಕೊಳ್ಳೋ ಒಂದು ಉದ್ದೇಶದಲ್ಲೂ, ಮತ್ತೆ ನಮ್ಮ ದನಗಳಿಗೆ ಬೇಕಾಗೋದು ಹುಲ್ಲು ಕಡ್ಡಿಗಳು ಬೇಕಾಗಿದೆ, ಅದಕ್ಕೋಸ್ಕರ ಮುಂದೆ. ಮತ್ತೆ ಈ ಜಾಗ, ಈ ಪರಿಸರನ್ನ ಉಳಿಸ್ಬೇಕಾದ್ರೆ ನಾವೆಲ್ಲರೂ ಭತ್ತ ಮಾಡಬೇಕು ಅನ್ನೋ ಒಂದು ಛಲದಿಂದ ಗದ್ದೆಯನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರ್ಬೇಕು ಅನ್ನೋದೊಂದು ಒಂದು ಆಸೆಯಿಂದ ನಾನು ಬೆಳೆ ಮಾಡ್ತಾ ಇದ್ದೀನಿ. ನಾನು ಈಗ ಬೆಳೆಸ್ತಾ ಇರೋದು ಜ್ಯೋತಿ ಅಂತ ಒಂದು ತಳಿ. ಜ್ಯೋತಿ ಆದ್ರೆ ಅದ್ಯಾವುದು ಕುಚಲಕ್ಕಿಯ ಒಂದು ಕುಚ್ಚಲಕ್ಕಿನೇ ಇದು. ಆದ್ರೆ ನಾವು ಮಾತ್ರ ಇದನ್ನ ಕುಚ್ಚಲಕ್ಕಿಯಾಗಿ ಮಾಡೋದಿಲ್ಲ. ನಾವು ಬೆಳ್ತಿಗೆನೆ ಮಿಲ್ ಮಾಡಿ ನಾವು ಅದನ್ನೇ ಸೇವನೆ ಮಾಡೋರು ನಾವು. ಓಕೆ. ಈ ನಾರ್ಮಲಿ ಈ ಭಾಗದಲ್ಲಿ, ಈ ಮುದ್ರಾಡಿ ಭಾಗದಲ್ಲಿ ಇದನ್ನ ಆಗುಂಬೆಗೆಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಮಿಲ್ ಮಾಡ್ಕೊಂಡು ಬರ್ತಾರೆ. ಹೌದು. ಆ ಒಂದು ಪ್ರಾಸೆಸ್ ಅನ್ನು ನಾನು ಕಮ್ಮಿ ಮಾಡ್ಕೊಂಡು ನಾನು ಮನೆಗೆ ಬೇಕಾಗಿರೋ ಭತ್ತವನ್ನ ನಾನೇ ಇಲ್ಲಿ ಸ್ವತಃ ನನ್ನ ಮಿಲ್ಲಲ್ಲಿ ನಾನು ಮಿಲ್ ಮಾಡ್ಕೊಂಡು, ಅದು ಎರಡು ರೀತಿಯಲ್ಲಿ ನನಗೆ ಉಪಯೋಗ ಆಗುತ್ತೆ. ಒಂದು, ನನಗೆ ಯಾವಾಗ ಬೇಕೋ ಒಳ್ಳೆ ಅಕ್ಕಿಯನ್ನ ನಾನೇ ಮಾಡ್ಕೊಂಡು ತಿನ್ನುವ ಒಂದು ಉದ್ದೇಶ. ಇನ್ನೊಂದು, ಮತ್ತೆ ಉಳಿದಿದ್ದು ಉಮಿಯನ್ನ ತೆಗೆದು ನಾನು ಗದ್ದೆಗೆ ಹಾಕ್ತೀನಿ. ಯಾಕೆಂದ್ರೆ ನನ್ನ ಗದ್ದೆಯಿಂದ ತೆಗೆದಿದ್ದು ನನ್ನ ಗದ್ದೆಗೆ ಬೀಳ್ಬೇಕು, ಅದೊಂದು ಉದ್ದೇಶದಲ್ಲಿ ನಾನು ಮಾಡ್ತಾ ಇರೋದು. ಭತ್ತದ ಹೊಟ್ಟನ್ನ ನಾನು ಗದ್ದೆಗೆ ಹಾಕ್ತಾ ಇದ್ದೀನಿ. ಸೊ ನಾವಿಲ್ಲಿ ನೋಡ್ಬೋದು, ಇದು ಎಷ್ಟು ದಿನದ ಒಂದು ಪೈರು ಅಂತ ನೀವು ಹೇಳ್ತೀರಾ. ಮತ್ತೆ ಎರಡನೇದಾಗಿ, ಈಗ ನೀವು ಜ್ಯೋತಿ ಅಂತ ಹೇಳಿದ್ರಿ. ಹೌದು. ಇದಕ್ಕೆ ನೀವು ಗೊಬ್ಬರ, ಮತ್ತೆ ಈಗ ನಾವಿಲ್ಲಿ ನೀರು ಕಾಣ್ತಾ ಇದ್ದೀವಿ, ಈ ನೀರಿನ ವ್ಯವಸ್ಥೆಗಳನ್ನೆಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ? ನೀರಿನ ವ್ಯವಸ್ಥೆ ನಾನು ಬಾವಿಯಿಂದ ಅಳವಡಿಸ್ತಾ ಇದ್ದೀನಿ. ಗೊಬ್ಬರ ನಾನು ಏನೇ ಆಗ್ಲಿ ಸೆಗಣಿ ಗಂಜಲ ಬಿಟ್ಟು ನಾನು ಬೇರೆ ಯಾವುದನ್ನು ಅಳವಡಿಸೋನಲ್ಲ ಯಾವಾಗ್ಲೂ. ಹಾಗೇನೋ ಬೇಕಾದ್ರೆ ಹುಳಿ ಮಜ್ಜಿಗೆ, ಮನೆಯಲ್ಲಿ ಹುಳಿ ಮಜ್ಜಿಗೆ ಏನೋ ಕೀಟಬಾಧೆ ಕಂಡು ಬಂದ್ರೆ ಹುಳಿ ಮಜ್ಜಿಗೆ ಮಾಡಿ ಅದಕ್ಕೆ ಸ್ಪ್ರೇ ಮಾಡುವಂಥದ್ದು ಪದ್ಧತಿಯನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಈಗ ಕನಿಷ್ಠ ಒಂದು 4-5ನೇ ಬೆಳೆ ಇದು ನಾನು ಮಾಡ್ತಾ ಇರೋದು. ನನ್ನ ಹಲವಾರು ರೀತಿಯಿಂದ ನಂದು ಏನೇ ತೊಂದರೆಗಳು ಬಂದ್ರೆ ಅದನ್ನ ಬರುವ ವರ್ಷ ಅದನ್ನ ಸರಿ ಮಾಡಿಕೊಂಡು, ಪ್ರತಿ ವರ್ಷನೂ ಬರುವಂತದ್ದು ಏನೇ ತೊಂದರೆಗಳಾಗ್ಲಿ ಅದನ್ನ ಹೇಗೆ ನಿರ್ವಹಣೆ ಮಾಡೋದು ಅಂತ ಅದನ್ನ ಚೇಂಜ್ ಮಾಡಿಕೊಂಡು ಪ್ರತಿ ವರ್ಷನೂ ಒಂದೊಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಇದು ನಿಮ್ಮ ಸುಗ್ಗಿಯ ಪ್ರಥಮ ಬೆಳೆ? ಇದು ಎರಡನೇ ಬೆಳೆ. ಹೌದು. ಹೋದ ವರ್ಷದ ಯಶಸ್ಸಿನ ನಂತರವಾ ಅಥವಾ ಹೋದ ವರ್ಷದ ಲಾಸ್ ನಂತರವಾ? ಹೋದ ವರ್ಷ ಯಶಸ್ಸು ಅಂತ ನಾನು ತಕ್ಷಣ ಹೇಳಕ್ಕಾಗಲ್ಲ. ಬಿಕಾಸ್ ಹೋದ ವರ್ಷ ಸಹ ಕಲಿಬೇಕಾಗಿತ್ತು, ಲಾಸ್ ಆಗಿ ಕಲ್ಕೊಂಡೆ ನಾನು. ಈ ವರ್ಷ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಹೇಗೆಲ್ಲ ಹೂಡ್ಬೇಕು, ಹೇಗೆ ಏನು ಪ್ರಾಸೆಸ್ ಮಾಡಿದ್ರೆ. ಹೋದ ವರ್ಷ ನೀರಿಂದ ತುಂಬಾ ತೊಂದರೆ ಇತ್ತು ನಮಗೆ, ಅದರಿಂದ ಈ ವರ್ಷ ಸ್ವಲ್ಪ ಬಾವಿಯನ್ನು ಸಹ ಸರಿ ಮಾಡಿಕೊಂಡು ನಾನು ಈಗ ಈ ನೀರು ಸರಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನಾನೀಗ. ಈಗ ನೀವು ನೋಡ್ತಾ ಇರೋದು ನನ್ನ ಸಣ್ಣ ತರಕಾರಿ ತೋಟ. ತರಕಾರಿ ಮಾತ್ರ ಅಲ್ಲ, ಕೆಲವು ಕಾಳುಗಳನ್ನೆಲ್ಲ ಬೆಳೆಸ್ತಾ ಇದ್ದೀನಿ. ಇದು ಒಂದು ವೆರೈಟಿ ಬೀನ್ಸು, ಅಲ್ಲಿ ಒಂದು ಬರೋದು ಒಂದು ಅಲಸಂಡೆ ವೆರೈಟಿ. ಇದು ನಮ್ದು ಸೌತೆ, ಮತ್ತೆ ಕುಂಬಳಕಾಯಿ, ಮತ್ತೆ ಸಿಹಿಗೆಣಸು ಹಾಗೆಲ್ಲ ಹಾಕಿದ್ದೀನಿ.
ಇದು ನಿಮ್ಮ ಮುಂಗಾರಿನಲ್ಲಿ ಬೆಳೆ ಆದ ನಂತರ ಹಿಂಗಾರಿನಲ್ಲಿ ನೀವು ಅಲ್ಲಿ ಜ್ಯೋತಿ ಹಾಕಿದ್ದೀರಾ ಭತ್ತವಾಗಿ. ಹೌದು. ಇಲ್ಲಿ ನೀವು ತರಕಾರಿ ಹಾಕಿದ್ದೀರಾ. ತರಕಾರಿ ಹಾಕಿದ್ದೀನಿ. ಇದು ಮನೆ ಬಳಕೆಗೆ ಮಾತ್ರ. ಮನೆ ಬಳಕೆಗೆ ಮಾತ್ರ. ಮನೆ ಬಳಕೆಗೆ ಮಾತ್ರ. ಹೌದು. ಈ ತರಕಾರಿಗಳು ನಿಮ್ಮನ್ನ ಅಂದ್ರೆ ಇಲ್ಲಿಂದ ನೀವು ಮಾರ್ಕೆಟಿಗೆ ಆ ರೀತಿ ಯಾವುದು ಒಂದು ಬರ್ಲಿಲ್ವಾ ಅಥವಾ ನೀವು ಮಾಡ್ತಿಲ್ವಾ ಅಥವಾ ಅದಕ್ಕೇನಾದ್ರು ಬಾಧೆಗಳಿದಾವ ಹೇಗೆ? ಇಲ್ಲಿ ನನಗೆ ಹಲವಾರು ತೊಂದರೆಗಳು ಉಂಟು. ನಾನು ಬಂದಿದ್ದು ವರ್ಷ ನಾನು ತರಕಾರಿಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಹೋದೆ. ನಾನು ಆವಾಗ ಇಲ್ಲಿ ನನಗೆ ನವಿಲು ಮತ್ತೆ ಹಂದಿಗಳು ಕಾಟ ನನಗೆ ತುಂಬಾ ಇತ್ತು. ಆದ್ರಿಂದ ಕಾರಣ ನಾನು ಈ ತರ ಎಲ್ಲ ಸೀರೆ ಮುಚ್ಚಿಗೆ ಹಾಕಿ ಬೆಳೆಸ್ಬೇಕಾಗ್ತಾ ಇದೆ. ಅದು ಮಾತ್ರ ಅಲ್ಲ, ತುಂಬಾ ಬೇರೆ ಬೇರೆ ತರದ್ದು ಪ್ರಾಬ್ಲಮ್ಗಳಿತ್ತು. ಅದಕ್ಕೋಸ್ಕರ ಈಗ ಸಣ್ಣ ಮಾಡಿ ಎನ್ಕ್ಲೋಷರ್ ಮಾಡಿ ತುಂಬಾ ಕಡೆ ಮಾಡ್ತಾ ಇದ್ದೀನಿ ನಾನು. ಎನ್ಕ್ಲೋಷರ್ ಬೇಕೇ ಬೇಕು, ಇಲ್ಲಾಂದ್ರೆ ಯಾವ ಕಾಡಿ ಪ್ರಾಣಿಗಳನ್ನ ಕಾಪಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಇದರಲ್ಲೇ ನನಗೆ ಹಲವಾರು ತೊಂದರೆಗಳು ಉಂಟು. ಕೆಲವು ಮೊಲ ತಿಂದು ಹೋಗೋ ಪ್ರಾಬ್ಲಮ್ ಉಂಟು. ನವಿಲುಗಳು ಸ್ವಲ್ಪ ಕಡಿಮೆ ಆಗುತ್ತೆ ಸೀರೆ ಕಟ್ಟಿದ್ರೆ, ನೋಡ್ಬೇಕು. ಮತ್ತೆ ಇದಕ್ಕೆ ಭತ್ತಕ್ಕೆ ಸಹ ನಾನು ಹೇಳ್ಬೇಕಾದ್ರೆ ನಾನು ಬೇರೆ ಬೇರೆ ಉಪಕರಣಗಳು ಉಪಯೋಗ ಮಾಡ್ತೀನಿ. ಒಂದು ಸ್ಟ್ರೋಬ್ ಲೈಟ್ ಅಂತ ಉಪಯೋಗ ಮಾಡ್ತೀನಿ ರಾತ್ರಿಗಳು ಹಂದಿ ಬರದೇ ಇರಕ್ಕೆ. ಮತ್ತೆ ರಿಫ್ಲೆಕ್ಟರ್ಸ್ ಉಪಯೋಗ ಮಾಡ್ತೀನಿ. ಅದು ಇನ್ನು ಭತ್ತ ಬೆಳೆದಾದ ತಕ್ಷಣ ಹಾಕುವಂಥದ್ದು ಒಂದು ಪ್ರಯತ್ನ. ಅದು ಬೆಳೆದಾದ್ಮೇಲೆ ಈ ಮಂಗ ಹಕ್ಕಿಗಳು ಬರದೇ ಇರಕ್ಕೆ. ನಾನು ಈ ಜಾಗನ್ನ 2019ರಲ್ಲಿ ತಕೊಂಡು ಮನೆ ಕಟ್ಸಿದ್ದೆ. ಮತ್ತೆ ಅದರ ಮುಂದಿನ ವರ್ಷ ನಾನು ಇಲ್ಲಿಗೆ ಮನೆಗೆ ಬಂದು ನಾವು ತೋಟ ಕೃಷಿ ಮಾಡುವಂತ ಉದ್ದೇಶದಲ್ಲೇ ಬಂದಿರೋದು ನಾವು. ಅವಾಗ ಈ ಜಾಗ ಪೂರ್ತಿಯಾಗಿ ಕಾಡು ಪ್ರದೇಶ ಇತ್ತು. ಕಾಡು ಪ್ರದೇಶನ ನಾವು ಇದನ್ನ ಒಂದು ಗದ್ದೆ ಮಾಡಿ ರೆಡಿ ಮಾಡಿ ನಾವು ಈಗ ಮಾಡ್ತಾ ಇದ್ದೀವಿ. ನಾವು ಒಟ್ಟು 3 ಎಕರೆ ಜಾಗ ಇದು. 3 ಎಕರೆಯಲ್ಲಿ ನಾನು ಈ ಸುಗ್ಗಿಗೆ ಮಾತ್ರ ನಾವು 1 ಎಕರೆ ಮಾತ್ರ ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಎಲ್ಲ ಉದ್ದು ಹಾಕಿದ್ದೀನಿ, ಹುರುಳಿ ಹಾಕಿದ್ದೀನಿ, ಎಳ್ಳು ಮತ್ತೆ ತರಕಾರಿ. ಇದೆಲ್ಲ ನಂದು ಬೇರೆ ಬೇರೆ ಪ್ರಯತ್ನಗಳು. ಈ ಪ್ರಯತ್ನದಲ್ಲಿ ಯಶಸ್ಸುಗೊಳಿಸ್ಲಿಕ್ಕೆ ನನಗೆ ಹಲವಾರು ಸವಾಲುಗಳು ಉಂಟಾಗತ್ತೆ. ನೀರಾಗ್ಲಿ, ಕಾಡು ಪ್ರಾಣಿಗಳು ತೊಂದರೆ ಆಗ್ಲಿ, ಬೇರೆ ಬೇರೆ ಸಮಸ್ಯೆಗಳು ಉಂಟು. ಈಗ ಈ ವರ್ಷದ ಸಮಸ್ಯೆ ಹೇಳ್ತೀನಿ. ಅದೊಂದು ಈ ವರ್ಷ ಒಂದು ಒಳ್ಳೆ ದೇಸಿ ಬೀಜ ಒಂದು ಸಿಕ್ಕಿತ್ತು ನನಗೆ. ಆದ್ರೆ ನನ್ನ ಪ್ರಯತ್ನದಲ್ಲಿ ಮಣ್ಣು ಬೀಳುವ ಹಾಗೆ ಆ ಬಿತ್ತು ಹುಟ್ಲೇ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ. ಅದರಿಂದ ನಂದು ಸುಗ್ಗಿ ಬೆಳೆಸ ಲೇಟ್ ಆಯ್ತು. ಅದು ಲೇಟ್ ತೊಂದರೆ ಇಲ್ಲ, ಬಟ್ ಹೇಳಿದ್ದು ನನಗೆ ಆ ಬೆಳೆ ಒಂದು ಬಂದಿದ್ದಿದ್ರೆ ನನಗೆ ಮುಂದಿನ ವರ್ಷಕ್ಕೆ ಒಳ್ಳೆ ಒಂದು ಏನ್ ಹೇಳ್ತಾರೆ, ಎಕ್ಸಾಂಪಲ್ ಅಂತ ಹೇಳ್ತಾರೆ, ಅದೊಂದು ಒಳ್ಳೆ ಉದಾಹರಣೆ ಆಗ್ತಿರ್ತು. ಈಗ ಇದು ನೋಡ್ತಾ ಇರೋದು, ಇದು 1 ಎಕರೆದಲ್ಲಿ ಇನ್ನೊಂದು ಪಾರ್ಟ್ ಇದು ಜ್ಯೋತಿ ಬೆಳೆ ಅಲ್ಲಿ ನಾವು ಕಂಡಂತೆ. ಅದೇ ಸೇಮ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ದೂರದಲ್ಲಿ ನಿಮ್ಮ ಮಾವಿನ ಮರಗಳಲ್ವಾ? ಹೌದು, ನಮ್ಮ ಹತ್ರ ಹಲವಾರು ಹೂ ಬಿಟ್ಟಿದೆ. ಹೌದು, ಈ ವರ್ಷ ನಂದು ಇಲ್ಲಿದ್ದು ಈ ತೋಟದಲ್ಲಿ ನಾನು ಕ್ಲೀನ್ ಮಾಡುವಾಗ ನಾನು ಎಲ್ಲ ಮರಗಳನ್ನು ತೆಗ್ದೆ. ಮಾವು, ಹಲಸು, ಏನೇ ಹಣ್ಣು ಕೊಡುವ ಮರಗಳು ಇದ್ದಿದ್ದು ನಾನು ಯಾವುದು ಹಾಳು ಮಾಡಿಲ್ಲ. ಅದನ್ನು ಹಾಗೆ ಬಿಟ್ಟಿದ್ದೀನಿ. ಕೆಲವೊಂದು ವರ್ಷಕ್ಕೆ ಒಮ್ಮೆ ಕೊಡುವ ಹಣ್ಣುಗಳು ಉಂಟು, ಕೆಲವೊಮ್ಮೆ 3 ವರ್ಷಕ್ಕೆ 4 ವರ್ಷಕ್ಕೆ ಕೊಡುವಂಥದ್ದು. ಅದರಲ್ಲಿ ಒಂದು ಈ ಮರ ಯಾವುದು ಕೆಲವು ವರ್ಷಗಳ ನಂತರ ನನಗೆ ಹಣ್ಣು ಕೊಡುವಂಥದ್ದು. ಈಗ ಹೂ ಬಿಟ್ಟಿದೆ, ಎಷ್ಟು ಚಂದ ಉಂಟು ನೋಡಿ. ಹೌದು, ಇದು ಇದೇ ವರ್ಷ ಹೂ ಬಿಟ್ಟದ್ದೇ ಹೇಗೆ? ಹೌದು. ನೀವು ಹಿಂದೆ ಈ ಕಾರ್ಪೊರೇಟ್ ಲೈಫ್ ನಲ್ಲಿ ಇದ್ದಂತವ್ರು. ಕಾರ್ಪೊರೇಟ್ ಲೈಫ್ ಇಂದ 2019ರಲ್ಲಿ ನೀವು ಈ ಬದಿಗೆ ಬಂದ್ರಿ ಅಂತ ಹೇಳಿದ್ರು. ಹೆಚ್ಚಿನವರು ಈ ಕೃಷಿಯನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಆರ್ಗ್ಯಾನಿಕ್ ಕೃಷಿ ಅಂತ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ. ಹೌದು, ಆರ್ಗ್ಯಾನಿಕ್ ಕೃಷಿ ಅಂತ ಆಯ್ಕೆ ಮಾಡ್ಕೊಂಡ್ರೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದು ಜಾಸ್ತಿ. ಅಂತದ್ರಲ್ಲಿ ನೀವು ಭತ್ತವನ್ನ ಆಯ್ಕೆ ಮಾಡ್ಕೊಂಡಿದ್ದು ಹೇಗೆ? ನಾನು ಹೇಳಿದ್ದೆ ನಿಮಗೆ ಇದಕ್ಕೆ ಮುಂಚೆ, ನಾನು ಹಣ ಮಾಡ್ಲಿಕ್ಕೋಸ್ಕರ ನಾನು ಬಂದಿದ್ದವನಲ್ಲ. ನನ್ನ ಮುಖ್ಯ ಉದ್ದೇಶ ಒಂದು ಭತ್ತ ಉಳಿಸ್ಕೊಂಡು ಆ ಭತ್ತದ ತಳಿಯನ್ನ ನಾವು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ನಾವು ತಲುಪಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶದಲ್ಲಿ ನಾನು ಇಳಿದವನು ನಾನು. ಅದು ಮಾತ್ರ ಅಲ್ಲ, ನಮ್ಮ ಪೀಳಿಗೆ ಮುಂದೆ ಏನು ಬಿಟ್ಟು ಹೋಗ್ತೀವಿ ಅದು ತಿಳಿಸ್ಬೇಕು. ನಮ್ಮ ಮಕ್ಕಳಿಗೆ ನಾವು ತಿನ್ನುವ ಪದಾರ್ಥ ಎಲ್ಲಿಂದ ಬರುತ್ತೆ, ನಾವು ಏನು ಸೇವನೆ ಮಾಡ್ತೀವಿ ಅದು ಪೂರ್ತಿ ಆರೋಗ್ಯಕರವಾದದ್ದ, ಅದು ನಮಗೆ ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆ ಮತ್ತೆ ಒಳ್ಳೆ ಆರೋಗ್ಯ, ಆ 2 ದೃಷ್ಟಿನಲ್ಲಿ ನಾನು ಈ ಬೆಳೆನ ಬೆಳೆಸ್ತಾ ಇರೋದು. ಈಗ ನೀವು ನೋಡ್ತಾ ಇರೋದು ನನ್ನ ಉದ್ದಿನ ಬೆಳೆ, ಉದ್ದು. ಹೌದು. ಇದು ಯಾವ ಹಂತದಲ್ಲಿ ಬಿತ್ತನೆ ಮಾಡಿರುವಂತದ್ದು ಮತ್ತೆ ಇದರ ಒಂದು ಪ್ರೋಸೆಸ್ ನಿಮ್ಮಲ್ಲಿ ಹೇಗೆ?
ಹೋದ ಕಾರ್ತಿಗೆ ನಾವು ಬೆಳೆ ಮಾಡಿ ಈಗ ಸುಗ್ಗಿಗೆ ನಾವು ಉದ್ದನ್ನ ಅದೇ ಗದ್ದೆಯಲ್ಲಿ ಹೂಡಿ ನಾವು ಬಿತ್ತಿದ್ದು ಕ್ರಮ ಇದು. ಆ ಇದು ನಾನು 2ನೇ ವರ್ಷ ಈ ಗದ್ದೆ ಉಪಯೋಗ ಮಾಡ್ತಾ ಇರೋದು. ನಾನು 2ನೇ ವರ್ಷ. ಕೆಲವು ನವಿಲುಗಳು ತಿಂದು ಬಿಟ್ಟಿದ್ದು ಬೀಜ ಈಗ ಹುಟ್ಟು ಬಂದಿದೆ. ಈಗಾಗ್ಲೇ ನೋಡ್ಬೋದು ಕೆಲವೊಂದು ಗಿಡಗಳಲ್ಲಿ ಹೂ ಬಿಟ್ಟಿದೆ. ನನಗೆ ಈ ವರ್ಷ ಒಳ್ಳೆ ಉದ್ದು ಆಗ್ಬೋದು ಅಂತ ಅನಿಸಿಕೆ ನನಗೆ. ಹೌದು, ಇಲ್ಲೆಲ್ಲ ಕಾಣ್ಬಹುದು ಹೂಗಳನ್ನ. ಸೊ ಇದ್ರ ನೆಕ್ಸ್ಟ್ ಪ್ರೊಸೆಸ್ ಹೇಗಿರುತ್ತೆ? ಅಂದ್ರೆ ನೀವೇ ಇದನ್ನ ಹಲ್ಲರ್ ಮಾಡ್ತೀರಾ? ನನ್ನ ಉದ್ದೇಶ ಅದೇ. ನನ್ನ ಏನೇ ಕ್ರಮಗಳಾಗ್ಲಿ ನನ್ನ ಮನೆಯಲ್ಲೇ ನಾವೇ ಸ್ವತಃ ಮಾಡುವಂಥದ್ದು ನನ್ನ ಉದ್ದೇಶ. ಹುರುಳಿ ಆಗ್ಲಿ, ಎಳ್ಳು ಆಗ್ಲಿ, ಉದ್ದು ಆಗ್ಲಿ ನಾನು ಮನೆಯಲ್ಲೇ ಮಾಡುವಂಥದ್ದು ನನ್ನ ಉದ್ದೇಶ, ಪೂರ್ತಿ ಉದ್ದೇಶ. ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಬಳಕೆಗೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನು ಕೂಡ ನೀವು ಬೆಳೆಯುವಂಥದ್ದು ಮತ್ತೆ ಪ್ರೊಸೆಸ್ ಮಾಡುವಂಥದ್ದು. ಹೌದು, ಸರಿಯಾಗಿ ತಿಳ್ಕೊಂಡಿದ್ದೀರಾ. ನಾನು ಮಾಡುವಂಥದ್ದು ಉದ್ದೇಶ ಸಹ ಪ್ರಥಮ ಉದ್ದೇಶ ಸಹ ಅದೇ. ಎಲ್ಲ ಮನೆಗೆ ಬೇಕಾಗಿದ್ದು ಪ್ರತಿಯೊಂದು ಪದಾರ್ಥನು ಮನೆಯಲ್ಲೇ ಇಲ್ಲೇ ನಮ್ಮ ಗದ್ದೆಯಲ್ಲೇ ಬೆಳೆದು ನಾವೇ ಸೇವನೆ ಮಾಡುವಂಥದ್ದು ಉದ್ದೇಶ, ದೊಡ್ಡ ಉದ್ದೇಶ ಅದು. ಆ ಹಂತದಲ್ಲಿ ನಾನು ತುಂಬಾ ಮುಂದೆ ಬಂದಿದ್ದೀನಿ. ನಾನು ಮೊದಲನೇ ವರ್ಷ ನನಗೆ ಏನೊಂದು ಜಾಸ್ತಿ ಅಂದ್ರೆ ಒಂದು ಬಾಳೆಹಣ್ಣು ಸಿಕ್ಕಿರ್ಬೋದು ಅಷ್ಟೇ, ಹೊರತು ಬಿಟ್ರೆ ನನಗೆ ಮತ್ತೆ ಯಾವುದೂ ಸಿಗ್ಲಿಲ್ಲ. ಮತ್ತೆ ಒಂದೊಂದಾಗೆ ಕಲ್ತು ಬಂದು, ಯಾಕೆಂದ್ರೆ ನಾನು ಈ ತೋಟ ಕೆಲಸಕ್ಕೆ ನಾನು ಕಲ್ತವನಲ್ಲ, ನಾನು ರೂಢಿ ಆಗಿದ್ದವನು ಅಲ್ಲ. ನಾನು ಏನಂತ ಹೇಳಿದ್ರೆ, ನಾನು ಹುಟ್ಟು ಬೆಳೆದಿದ್ದು ಚೆನ್ನೈಯಲ್ಲಿ. ಆ ಚೆನ್ನೈಯಿಂದ ಇಲ್ಲಿಗೆ ಬಂದು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡಿ ಮತ್ತೆ ಈ ಜಾಗ ತಕೊಂಡು ನಾನು ನನ್ನ ಉದ್ದೇಶಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಬಂದು ಜಾಗ ತಕೊಂಡು ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಬೆಳೆ ನಾನು ಆಹಾರ ಸೇವನೆ ಮಾಡಬೇಕು, ಆರೋಗ್ಯಕರ ಜೀವನ ಇದು ಮಾಡಬೇಕು. ನಾವು ಎಲ್ಲ ಹಣ ಮಾಡಿ ರಿಟೈರ್ಮೆಂಟ್ ಆದ್ಮೇಲೆ ನಾವು ಏನು ಬೆಡ್ಡಲ್ಲಿ ಮಲ್ಕೊಂಡು ನಾವು ಊಟ ಮಾಡುವ ನನಗೆ ಉದ್ದೇಶ ಇರಲಿಲ್ಲ. ಅದು ಒಂದೇ ದೊಡ್ಡ ಕಾರಣಕ್ಕೆ ನಾವು ಮಾಡಿದ್ದು, ನಾವು ಊಟ ಮಾಡಬೇಕು, ಆರೋಗ್ಯಕರ ಜೀವನವನ್ನು ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಅಲ್ಲ, ಅದು ಹೌದು. ಆದ್ರೆ ನಾನು ಪ್ರತಿ ಸರಿ ನಾನು ಆಗ್ಲೇ ಕೇಳದಂತೆ ಈ ಭತ್ತದ ಕೃಷಿಯಲ್ಲಿ ಕೆಲಸ ಜಾಸ್ತಿ ಅಲ್ವಾ? ಹೌದು. ಈ ಕೆಲಸವನ್ನ ನೀವು ಈಗ ಕೆಲಸವನ್ನೇ ಮಾಡದೆ, ಅಂದ್ರೆ ಕೆಲಸವನ್ನೇ ಮಾಡದೆ ಅರ್ಥ ರೈತ ಸಂಬಂಧಿ ಕೆಲಸವನ್ನೇ ಮಾಡದೆ ಒಂದೇ ಬಾರಿಗೆ ನೀವು ಈ ರೈತ ಸಂಬಂಧಿ ಕೆಲಸಗಳನ್ನ ಮಾಡಬೇಕು ಅಂದಾಗ ನಿಮಗೆ ಅದರ ಒಂದು ಇದೇ ಹೇಗಿತ್ತು, ಅಂದ್ರೆ ಯೋಚನೆ ಹೇಗಿತ್ತು? ಇಲ್ಲ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ನಮ್ಮ ಶ್ರಮ ಇಲ್ಲದೆ ಮಾಡಿದ ಕೆಲಸ ನಮ್ಗೆ ನಮ್ಗೆ ಉಪಯೋಗಕ್ಕೆ ಬರುವುದಿಲ್ಲ. ನಾವು ಸ್ವತಃ ನಿತ್ತು ಮಾಡಿದ್ರೆ ಮಾತ್ರ ನಮಗೆ ಉಪಯೋಗಕ್ಕೆ ಬರುದು. ಮತ್ತೆ ಅದು ನಮ್ಗೆ ನಮ್ಮ ದೇಹಕ್ಕೂ ಅದರದ ಪರಿಣಾಮ ಬೀಳತ್ತೆ. ನಮ್ಮ ದೇಹ ದಂಡ ಮಾಡಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಾವು ಊಟ ಮಾಡಿದ್ದು ನಮ್ಗೆ ಜೀರ್ಣ ಆಗತ್ತೆ. ಅದೊಂದು ನನ್ನ ದೊಡ್ಡ ಕಲ್ಪನೆ. ಅದು ಕಲ್ಪನೆ ಮಾತ್ರ ಅಲ್ಲ, ಅದು ಜೀವ ಪ್ರಮಾಣ. ಅದಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ ಥಿಯರಿ ಆಫ್ ಲೈಫ್. ಅದು ನಾವು ಸುಮ್ಮನೆ ಕೂತ್ಕೊಂಡು ಊಟ ಮಾಡೋದು ನಮ್ಗೆ ಉಪಯೋಗಕ್ಕೆ ಬರುದಿಲ್ಲ. ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಒಂದು ನಮ್ದು ಆರೋಗ್ಯ ಉಳಿಯತ್ತೆ, ನಮ್ಮ ಜೀವನವು ಸಾರ್ಥಕ ಆಗುತ್ತೆ ಅಂತ ಹೇಳ್ಬೋದು. ಭೂಮಿಯಲ್ಲಿರುವ ಇಂಗಾಲ ಉಂಟಲ್ಲ, ಅದನ್ನ ನಾನು ಹಿಂಪಡಿಸಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಪ್ರದೇಶ ಹೇಗೆ ಉಂಟು ಅಂತ ಹೇಳಿದ್ರೆ, ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಆ ವಾಟರ್ ಸಾಲ್ಯುಬಲ್ ಕೊಚ್ಕೊಂಡು ಹೋಗೋದು ಇಲ್ಲಿ ತುಂಬಾ ಜಾಸ್ತಿ ಉಂಟು. ಅದರಿಂದ ಪ್ರತಿ ವರ್ಷನೂ ನನಗೆ ಈ ಭೂಮಿಗೆ ನಾನು ಇದು ಕೊಡ್ಬೇಕಾಗ್ತಾ ಇದೆ, ಊಟ ಕೊಡ್ಬೇಕಾಗ್ತಾ ಇದೆ. ಅಂದ್ರೆ ಹೊರಗಡೆಯಿಂದ ಗೊಬ್ಬರದ ಲೆಕ್ಕದಲ್ಲಿ ಕೊಡ್ಬೇಕಾಗುತ್ತೆ. ಹೊರಗಡೆ ನಾನು ತರುವುದಿಲ್ಲ, ಅದು ಬೇರೆ ವಿಷಯ. ಹೊರಗಡೆ ನಮ್ಮ ಹಟ್ಟಿದ್ದೇ ಗೊಬ್ಬರ ಹಾಕುದು. ನಾನು ಹಟ್ಟಿ ಗೊಬ್ಬರ ಮತ್ತೆ ಸಗಣಿ ಗಂಜಲನೇ ಹಾಕುದು, ಬೇರೆ ಯಾವ್ದು ಹಾಕ್ತಾ ಇಲ್ಲ. ಸೊ ನಿಮ್ಮಲ್ಲಿ ಮಳೆ ಕೂಡ ವಿಪರೀತ ಅಂತ ಹೇಳ್ಬೋದು. ನಮಗೆ ಮೇ ಎಂಡಿಂದ ಹಿಡಿದು ನನ್ಗೆ ಅಕ್ಟೋಬರ್ ಎಂಡ್ ತನಕ ಕಂಟಿನ್ಯೂಸ್ ಮಳೆ ಇದೆ. ಈ ಪ್ರದೇಶದ್ದು ಇದು ಆಗುಂಬೆ ಕೆಳಗಡೆ ನಮ್ಗೆ ಅಷ್ಟು ಮಳೆ ಇದೆ. ಸೊ ಒಂದು ಹಂತದಲ್ಲಿ ಇವಾಗ ನಾವೇನ್ ನೋಡ್ತಾ ಇದ್ದೀವಿ, ಈಗ ನಮಗೆ ಇಷ್ಟು ಬಿಸಿಲು ಅಂತ ಕಾಣ್ತಾ ಇದೆ, ಬಟ್ ಮಳೆಗಾಲದಲ್ಲಿ ಇದು ಈ ಊರೇ ಒಂದು ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಹೌದು. ನೀವು ಅಲ್ಲಿ ದಾಟುವಂಥದ್ದನ್ನ ನೋಡಿದೆ, ಸಂಕಗಳನ್ನ ದಾಟ್ತಾ ಇದ್ರಿ ನೀವು. ಬಹುಶಃ ತೋಡು ಅಂತ ಕರಿತೀವಿ, ಹಿಂದೆ ನಾವು ಸಂಕ ಸೇತುವೆ ಅಂತ ಕರಿತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಈ ರೀತಿ ಕಾಲ್ ಸಂಕಗಳನ್ನ ನಾವು ಹಳ್ಳಿ ಬಿಟ್ರೆ ಬಹುಶಃ ಕಂಡಿದ್ದು ಇಲ್ಲವೇ ಇಲ್ಲ. ಅದರಲ್ಲೂ ಈ ರೀತಿ ಸಂಕಗಳನ್ನ ನಾವು ನೋಡೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ನಾನು ಅವಾಗಲೇ ಅಬ್ಸರ್ವ್ ಮಾಡಿದೆ, ಇಲ್ಲಿ ವಿಪರೀತ ಮಳೆ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಸೊ
ಆ ಮಳೆಯ ಒಂದು ಇದರಲ್ಲಿ ಮಳೆ ಇದಾಗಿರ್ಬೋದು, ಈ ಕಾಡು ಪ್ರಾಣಿಗಳ ಕಾಟ ಇರ್ಬೋದು, ಅದರೊಟ್ಟಿಗೆ ಈ ಭತ್ತದ ಬೆಳೆ, ಆಮೇಲೆ ಕಾರ್ಪೊರೇಟ್ ಲೈಫಿಂದ ನೀವು ಒಂದೇ ಸರಿ ಹೊರಗಡೆ ಬಂದು ಈ ಕೃಷಿಯನ್ನು ಅಳವಡಿಸ್ಕೊಂಡಂಥ ವಿಧಾನ, ಇವತ್ತು ನೀವು ನಿಂತ್ಕೊಂಡು ನೋಡಿದ್ರೆ ಯಾವ ರೀತಿ ಕಾಣುತ್ತೆ ಜೀವನ? ಸರ್, ನಮಗೆ ಈ ನಾನು ಏನೋ ಕಾರಣದಿಂದ ನಾನು ಈ ಕೆಲಸಕ್ಕೆ ಬಂದಿರೋನಲ್ಲ. ನಾನು ಒಳ್ಳೆ ಯೋಚನೆ ಮಾಡಿ, ನನ್ಗೆ ಗೊತ್ತಿತ್ತು ನಾವು ಏನು ಮಾಡಕ್ಕೆ ಹೋಗ್ತಾ ಇದ್ದೀವಿ, ಏನು ಪರಿಚಯ ಇಲ್ಲದೆ ಕೆಲಸ. ನಾನು ಬಂದಿದ್ದ ವರ್ಷನೇ ನಾನು ಆಕಾಶ್ ಚೌರಾಸ್ಯ ಅಂತ ಹೇಳಿ ಒಬ್ಬರು ಮಧ್ಯಪ್ರದೇಶ್ ಸಾಗರಲ್ಲಿ ಒಂದು ಟ್ರೈನಿಂಗಿಗೆ ಹೋಗಿ ಬಂದೆ. ಅಲ್ಲಿಂದ ಕೆಲವೊಂದು ವಿಧಾನಗಳನ್ನು ಕಲ್ಕೊಂಡು ಬಂದು ಏನೇನು ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಆದಷ್ಟು ನಮ್ಮ ಭೂಮಿಗೆ ಉಪಯೋಗ ಆಗಿರುವ ವಿಧಾನದಲ್ಲಿ ನಾನು ಇಲ್ಲಿ ಪ್ರಯತ್ನ ಮಾಡಿ ಈ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡ್ತಾ ಇದ್ದೀನಿ. ಆ ಹಂತದಲ್ಲಿ ನಾನು ಹೇಳ್ತೀನಲ್ಲ, ಪ್ರತಿಯೊಂದು ಮನೆಗೆ ಬೇಕಾಗಿರೋ ಸಾಮಗ್ರಿಗಳು ಪ್ರತಿಯೊಂದು ನಾನು ಮನೆಯಲ್ಲಿ ಮಾಡಬೇಕಾಗಿದ್ದು ಉದ್ದೇಶ. ಅದರಲ್ಲಿ ಒಳ್ಳೆ ಪ್ರಯತ್ನ ಯಶಸ್ವಿ ಮಾಡ್ಕೊಂಡಿದ್ದೀನಿ. ಅದು ಮುಂದೆನೂ ಮಾಡ್ತಾ ಇರ್ತೀನಿ. ಅದು ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳೋನಲ್ಲ. ಯಾಕೆಂದ್ರೆ ಇದು ದಿನಚರಿ ನಡೆಯುವ ಕೆಲಸ. ಅದು ಯಾವಾಗ್ಲೂ ನಡೀತಾ ಇರಬೇಕು. ಅದು ನಡೆದ್ರೆ ಮಾತ್ರ ನಾನು ಮಾಡಿದ್ದಕ್ಕೆ ಫಲ ಸಿಗುವಂಥದ್ದು. ಒಂದು ವೀಕ್ಷಕರೇ, ಇದೇ ನೋಡಿ ಕಾಲ್ ಸಂಕ ಅಂತ ನಾವು ಕರಿತೀವಿ. ಸೇತುವೆ, ಸಂಕ ಅಂದರೆ ಸೇತುವೆ. ನಾರ್ಮಲಿ ನಾನು ವೆಯ್ಟ್ ತಗೊಳ್ತಾ ಇದೆ, ಇದು ಗೊತ್ತಿಲ್ಲ, ಇರಲಿ. ಇದು ತೋಡು ಅಂತ ತೋಡು ಅಂದರೆ ಹಳ್ಳ. ಸಂಕ ಹೀಗಿದೆ, ಹಳ್ಳ ಹೀಗಿದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಎಷ್ಟು ನೀರು ಬರುತ್ತೆ ಅನ್ನೋ ಒಂದು ಅಂದಾಜು ನಿಮಗೆ ಸಿಗುತ್ತೆ. ಈ ರೀತಿ ತೋಟದ ವಿವಿಧ ಭಾಗದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇದೆ ರಾಘವೇಂದ್ರ ಭಟ್ ಅವರ ತೋಟದಲ್ಲಿ. ಸರ್, ಇಲ್ಲಿ ನಾನು ಕೇಳಬೇಕು, ಇದು ಭತ್ತದ ಗದ್ದೆಯ ವಿಚಾರ ಆಯ್ತು. ಹೌದು. ಸೊ ಟೋಟಲ್ ಆಗಿ ನೀವು ಹಿಂದೆ ಈ ತೋಟವನ್ನ ಇದು ಮಾಡಿದಾಗ ಭತ್ತದ ಗದ್ದೆಯನ್ನ ಮಾತ್ರ ನೀವು ಡೆವಲಪ್ ಮಾಡಿದ್ರೆ, ಅಥವಾ ಬೇರೆ ಏನಾದ್ರು ಕಾಫಿ ತೋಟ, ಅಥವಾ ಇತ್ತೀಚಿನ ದಿನಗಳಲ್ಲಿ ಕಾಫಿ, ರಬ್ಬರ್ ಎಲ್ಲ ಕಾಣ್ತೀವಿ ನಾವು ಈ ಭಾಗದಲ್ಲಿ, ಆ ರೀತಿ ಏನಾದ್ರು ನಿಮ್ಮಲ್ಲಿ ಇದೆಯಾ? ಹೌದು ಸರ್, ನಮ್ಮ ಹತ್ರ ಒಂದು ಒಳ್ಳೆ ತೋಟ ಸಹ ತಗೊಂಡಿದ್ದೀವಿ ನಾವು. ನೀವು ಈಗ ನೋಡ್ತಾ ಇರೋದು ನಂದು ತೋಟ ಬೆಳೆ. ಅಡಿಕೆ ಉಂಟು, ತೆಂಗು ಉಂಟು, ಕಾಫಿ ಉಂಟು, ಮತ್ತೆ ಕಾಳುಮೆಣಸು, ಜಾಯಿಕಾಯಿ, ಮತ್ತೆ ಕೆಲವು ಹಣ್ಣುಗಳುಂಟು. ಬಾಳೆಹಣ್ಣು ಒಂದಷ್ಟು ವೆರೈಟಿ ಉಂಟು. ಕೆಂದಾಳೆ ಅಲ್ಲ, ಅಂದರೆ ಕೆಂಪು ಬಾಳೆ, ಮತ್ತೆ ರಸಬಾಳೆ, ಕಾಟು ಬಾಳೆ, ಮತ್ತೆ ಕೆಲವೊಂದು ಈ ಊರಿನ ಸ್ಪೆಷಲ್, ನನಗೆ ಹೆಸರು ಅಷ್ಟು ಗೊತ್ತಿಲ್ಲ, ಅದರದ್ದು ಮರ್ತೋಗಿದೆ. ಅವೆಲ್ಲ ಉಂಟು ಈಗ. ಇದು ಎಷ್ಟು ವರ್ಷದ ಗಿಡಗಳು? ನೀವು ಯಾವಾಗ ಈ ಪ್ಲಾಟ್ ತಗೊಂಡಂತದ್ದು ಹೇಗೆ? ಇದು 2021 ಪರ್ಚೇಸ್ ಮಾಡಿದ್ದು ಜಾಗ ಇದು. ಆಗ ಈ ತೋಟ ಇತ್ತು, ನಾವು ತಗೊಳ್ಳುವಾಗ ತೋಟ ಹಾಗೆ ಇತ್ತು, ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಒಂದೇ ಡಿಫರೆನ್ಸ್ ಏನಂತ ಹೇಳಿದ್ರೆ, ನಾವು ಇದಕ್ಕೆ ಉಪಯೋಗ ಮಾಡುವಂಥದ್ದು ಎಲ್ಲ ಜೀವಾಮೃತನ ಡೈಲ್ಯೂಟ್ ಮಾಡಿ ಈ ತೋಟಕ್ಕೆ ನಾವು ಬಿಡ್ತಾ ಇದ್ದೀವಿ. ಓಕೆ. ಇದು ಎಷ್ಟು ಎಕರೆ ಬೌಂಡ್ರಿ ಸರ್ ಇದು? ಇದು ಒಟ್ಟು 13 ಎಕರೆ ಬೌಂಡ್ರಿ ಇದು. 13 ಎಕರೆ. ಹೌದು. ಅದರಲ್ಲಿ ರಬ್ಬರ್ ಮುಖ್ಯ ಬೆಳೆ ಉಂಟು, ಮತ್ತೆ ಅಡಿಕೆ ಮತ್ತೆ ತೆಂಗು ಉಂಟು. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು, ರೋಬೋಸ್ಟಾ, ಕಾಫಿ, ಅಡಿಕೆ ಐಮಂಗಳ ಅನ್ಸುತ್ತೆ. ಸುಮಾರು ಒಂದು 20-25 ವರ್ಷ ಆಗಿರಬಹುದು ಅಲ್ವಾ? ಹೌದು ಸರ್, 25 ವರ್ಷ. 25 ವರ್ಷದ ಒಂದು ಅಡಿಕೆ ಗಿಡಗಳು. ಈಗ ಮೊದಲೆಲ್ಲ ಅವರು ಕೆಮಿಕಲ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಹೌದು. ಗಿಡವನ್ನ ನೋಡಿದಾಗ ನಮಗೆ ಹಾಗೆ ಅನ್ಸುತ್ತೆ. ಬಟ್ ಈಗ ನಿಮ್ಮ ಒಂದು ಕೇರ್ ಟೇಕಿಂಗ್ ಅಲ್ಲಿ ಇದರ ಒಂದು ಗೊಬ್ಬರ ನಿರ್ವಹಣೆ ಮತ್ತೆ ನೀರಿನ ನಿರ್ವಹಣೆ ಎಲ್ಲ ಹೇಗಿದೆ ಸರ್? ಇದಕ್ಕೆ ನಾವು ಜೀವಾಮೃತ ಸ್ಪ್ರಿಂಕ್ಲರ್ ಮೂಲಕ ಜೀವಾಮೃತ ಸ್ಪ್ರಿಂಕಲ್ ಮಾಡ್ತಾ ಇದ್ದೀವಿ ತೋಟಕ್ಕೆ ಕಂಪ್ಲೀಟ್ ಆಗಿ. ಮೊದಲು ಇದಕ್ಕೆ ವೀಡ್ ಕಟ್ಟಿಂಗ್ ಎಲ್ಲ ಮಾಡಕ್ಕೆ ಅವ್ರು ಕೆಮಿಕಲ್ ಉಪಯೋಗ ಮಾಡ್ತಾ ಇದ್ರು. ನಾವು ಇದನ್ನ ಪರಿವರ್ತನೆ ಮಾಡ್ತಾ ಇದೀವಿ, ಆರ್ಗ್ಯಾನಿಕ್ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅಂದ್ರೆ ಇಟ್ ಇಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್, ಬಟ್ ಸ್ಟಿಲ್ ನಾವು ಇದಕ್ಕೆ ಆರ್ಗ್ಯಾನಿಕ್ ಹಿಂಗಾಲನ್ನ ವಾಪಸ್ ತರಬಹುದು ಅನ್ನೋ ನಂಬಿಕೆ ಉಂಟು. ಅದನ್ನ ಯಶಸ್ವಿ ಸಹ ಆಗ್ತಾ ಇದ್ದೀನಿ. ನಾನು ಈ ಹಂತದಲ್ಲಿ ಕೇಳಬೇಕು, ನಾರ್ಮಲ್ ಆಗಿ ಈಗ ಹಿಂದೆ ಇದು ಕೆಮಿಕಲ್ ಮಾಡ್ತಿದ್ದಂಥದ್ದು ಅವಾಗಿನ ಇಳುವರಿ ಬೇರೆ ಇದ್ದಿರುತ್ತೆ. ಹೌದು. ಈಗ ನೀವು ಆರ್ಗ್ಯಾನಿಕ್ ಗೆ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಾ, ಇವಾಗಿನ ಒಂದು ಇಳುವರಿ ಬೇರೆ ಇರುತ್ತೆ. ಡೆಫಿನೆಟ್ಲಿ ಕಡಿಮೆ ಆಗಿದೆ ಸರ್. ಇಲ್ಲ, ನಾನು ಜಾಸ್ತಿ ಅಂತ ಹೇಳಿ ನಾನು ಸುಳ್ಳು ಮಾಹಿತಿ ಕೊಡಕ್ ಆಗಲ್ಲ.
ಅದು ಅದನ್ನ ಕನ್ವರ್ಟ್ ಮಾಡುವಂಥದ್ದು ಟೈಮಲ್ಲಿ ನಿಮಗೆ ತುಂಬಾ ಕಡಿಮೆ ಆಗುತ್ತೆ. ನಾವು ಕಡಿಮೆನೇ ಆಗಿದೆ. ನಾನು ಮುಂದೆ ನನ್ನ ಜಾಗ ಉಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಇದಕ್ಕೆ ಜೀವಾಮೃತ ಸಿಂಪರಣೆ ಮಾಡ್ತಾ ಇದ್ದೀನಿ ನಾನು. ಸೊ ಇನ್ನೊಂದು 2-3 ವರ್ಷದಲ್ಲಿ ಖಂಡಿತ ಪೂರ್ತಿ ವರ್ಷ ಆಗ್ಬೋದು. ಖಂಡಿತ ಹೌದು, ರಿಜ್ಯುನೇಟ್ ಹೌದು. ಆಗುತ್ತೆ ಇದು. ಹೌದು ಹೌದು. ಸೊ ಸೂಪರ್.